ಪಿಂಚಣಿ ಹಣವನ್ನು ಪಡಿತಕ್ಕಂತಹ ಪಿಂಚಣಿದಾರರ ಖಾತೆಗಾದರೆ ಇದೀಗ 2 ತಿಂಗಳ ಪಿಂಚಣಿ ಹಣವನ್ನು ಹತ್ತತ್ರ ಪೆಂಡಿಂಗ್ ಇರತಕ್ಕಂತಹ 2 ತಿಂಗಳ ಪಿಂಚಣಿ ಹಣವನ್ನು ಇವತ್ತು ಬಿಡುಗಡೆ ಮಾಡಲಾಗ್ತಿದೆ ಅಂತ ಹೇಳಿ ಇದೀಗ ಮಾಹಿತಿಯನ್ನಾದರೂ ತಿಳಿಸಿರ್ತಕ್ಕಂಥದ್ದು. ಇದರ ಬಗ್ಗೆ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಇವತ್ತು 2 ತಿಂಗಳ ಪಿಂಚಣಿ ಹಣವನ್ನು 800 + 800 ಪಿಂಚಣಿ ಹಣವನ್ನು ಇವತ್ತು ಬಿಡುಗಡೆ ಮಾಡಲಾಗ್ತಿದೆ ಅಂತ ಹೇಳಿ ಇದೀಗ ಮಾಹಿತಿಯನ್ನಾದರೂ ತಿಳಿಸಲಾಗಿದೆ. ಯಾವ ಯಾವ ಜಿಲ್ಲೆಗಳಲ್ಲಿನ ಪಿಂಚಣಿದಾರರ ಖಾತೆಗಾದರೆ ಇವತ್ತು 2 ತಿಂಗಳ ಪಿಂಚಣಿ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡಲಾಗ್ತಿದೆ. ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂತಹ ಈ 19 ಜಿಲ್ಲೆಗಳಲ್ಲಿನ ಪಿಂಚಣಿದಾರರ ಖಾತೆಗಾದರೆ ಇವತ್ತು 2 ತಿಂಗಳ ಪಿಂಚಣಿ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಈಗ ನಾವು 19 ಜಿಲ್ಲೆಗಳ ಹೆಸರನ್ನು ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ಕಲಬುರಗಿ, ಕೊಡಗು, ಕೋಲಾರ, ಕೊಪ್ಪಳ, ಗದಗ, ಹಾಸನ, ಹಾವೇರಿ, ಬೆಳಗಾವಿ, ಬಾಗಲಕೋಟೆ, ಬಳ್ಳಾರಿ, ಮಂಡ್ಯ, ಮೈಸೂರು, ರಾಯಚೂರು, ರಾಮನಗರ, ಶಿವಮೊಗ್ಗ, ವಿಜಯಪುರ, ವಿಜಯನಗರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಈ 19 ಜಿಲ್ಲೆಗಳಲ್ಲಿನ ಪಿಂಚಣಿದಾರರ ಖಾತೆಗಾದರೆ ಇವತ್ತು ಪೆಂಡಿಂಗ್ ಇರ್ತಕ್ಕಂತಹ 2 ತಿಂಗಳ ಪಿಂಚಣಿ ಹಣವನ್ನು ಇವತ್ತು ಒಟ್ಟಿಗೆ ಬಿಡುಗಡೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ಇನ್ಫಾರ್ಮೇಷನನ್ನಾದರೆ ತಿಳಿಸಿರ್ತಕ್ಕಂಥದ್ದು. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.